ಹಾಯ್ ವಿದ್ಯಾರ್ಥಿ ಮಿತ್ರರೇ, ಎಂದಿನಂತೆ IAS ಕನ್ನಡ ವಾಹಿನಿಗೆ ತಮಗೆಲ್ಲ ಸ್ವಾಗತ ಕೋರ್ತಾ ಇಂದಿನ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಚರ್ಚೆ ಮಾಡೋಣ. ಇಂದಿನ ಪ್ರಶ್ನೆ ಈ ಥರ ಇದೆ ನೋಡಿ. ವೈದ್ಯಕೀಯ ಕ್ಷೇತ್ರ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲಿ ಶಿಲೀಂಧ್ರಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ರೋಲ್ ಆಫ್ ಫಂಗೈ ಇನ್ ಮೆಡಿಸಿನ್, ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ. ಇದನ್ನು ಸಾಮಾನ್ಯವಾಗಿ ನಾವು ಪ್ರಾರಂಭಿಸುವಂತಹ ವಿಧಾನ ಆಗಲಿ ಅಥವಾ ಮುಖ್ಯ ಭಾಗ ಆಗಲಿ ಈ ಥರ ತಗೊಳ್ಬೋದು. ಈ ಶಿಲೀಂಧ್ರಗಳಂದರೆ ಸಾಮಾನ್ಯವಾಗಿ ಆರಂಭದಲ್ಲಿದ್ದಾವೆ, ಇಂಟ್ರೊಡಕ್ಷನಲ್ಲಿ ಅದೊಂದು ಏನು ಸೂಕ್ಷ್ಮ ಜೀವಿ ಹೇಳೋದನ್ನು ತಗೊಳ್ಬೇಕಾಗತ್ತೆ. ಆಮೇಲೆ ಹರಿತ್ತು ರಹಿತವಾದ ಸಾವಯವ ಪದಾರ್ಥಗಳನ್ನು ಆಧರಿಸಿ ಬೆಳೆಯುವ ಪರಾವಲಂಬಿ ಜೀವಿಗಳ ಗುಂಪು. ಆಲ್ಮೋಸ್ಟ್ ಒಂಥರ ಈ ಡಿಕಂಪೋಸರ್ಸ್ ಹೇಳುವಂಥ ಅಂಶವನ್ನು ಹೇಳ್ತೀವಿ, ಕೊಳೆತಿನಿಗಳು ಹೇಳುವಂಥದ್ದು. ಅಂದರೆ ಏನು, ಯಾವುದೋ ಒಂದು ಕೊಳೆತ ಸಸ್ಯ ಇದಿರ್ಬೋದು, ಏನು ಸಸ್ಯಗಳಿರ್ಬೋದು, ಅಥವಾ ತ್ಯಾಜ್ಯ ವಸ್ತುಗಳಿರ್ಬೋದು, ಅಥವಾ ಇನ್ನಿತರ ಜೈವಿಕ ವಸ್ತುಗಳೇ ಇರ್ಬೋದು, ಅವುಗಳ ಮೇಲೆ ಇವು ಬೆಳೆಯುವಂಥ ಅಂಶಗಳು ಪರಾವಲಂಬಿ ಜೀವಿಗಳು. ಶಿಲೀಂಧ್ರಗಳ ಸಂಕೀರ್ಣಕ್ಕೆ ಮೈಸೀಲಿಯಂ ಎಂದು ಹೆಸರು. ಇದೊಂದು ರಾಸಾಯನಿಕ ಹೆಸರು. ಇದನ್ನು ತಾವು ಆರಂಭದಲ್ಲಿ ಈ ಥರ ಕೊಟ್ಕೊಳ್ಬೋದು. ಅಂದರೆ ಶಿಲೀಂಧ್ರಗಳ ಒಂದು ಸಂಕ್ಷಿಪ್ತ ವಿವರಣೆ, ಸಂಕ್ಷಿಪ್ತ ಒಂದು ವಿವರವನ್ನು ಕೊಟ್ಕೊಂಡ್ರೆ ಅನುಕೂಲ. ಇನ್ನು ಮುಖ್ಯ ಭಾಗಕ್ಕೆ ಬರೋಣ ನೋಡಿ. ಈ ಪ್ರಶ್ನೆ ಯಾವ ಥರ ಇದೆ ಅಂದರೆ, ತಾವು ಈ ಸೂಕ್ಷ್ಮ ಜೀವಿಯು ಕೃಷಿ, ಕೈಗಾರಿಕೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ಥರ ಇದೆ ಹೇಳೋದನ್ನು ಹೇಳಬೇಕಾಗತ್ತೆ. ಇದಕ್ಕೂ ಮುಖ್ಯವಾಗಿ ತಾವು ಈ ಜೈವಿಕ ತಂತ್ರಜ್ಞಾನ ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಬಯೋತಂತ್ರಜ್ಞಾನ. ಬಯೋತಂತ್ರಜ್ಞಾನ ಹೇಳುವಂಥದ್ದು ಒಂದು ಟೆಕ್ನಿಕ್, ಅದೊಂದು ತಂತ್ರ. ಯಾವುದರಲ್ಲಿ ಅಥವಾ ಆ ತಂತ್ರದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸಿ ಅಥವಾ ಸೂಕ್ಷ್ಮ ಜೀವಿಗಳಿಂದ ಉತ್ಪಾದನೆಯಾಗುವ ವಸ್ತುಗಳನ್ನು ಬಳಸಿ ರಾಸಾಯನಿಕ, ಅಂದರೆ ಕೈಗಾರಿಕಾ ರಾಸಾಯನಿಕ ಇರ್ಬೋದು, ಔಷಧಿಗಳಿರ್ಬೋದು, ಮದ್ಯ ಇರ್ಬೋದು, ಅಥವಾ ಆಹಾರ ಸಂಸ್ಕರಣೆ ಇರ್ಬೋದು, ಈ ಕ್ಷೇತ್ರಗಳಲ್ಲಿ ಬಳಸಬಹುದಾದಂಥ ಒಂದು ಅಂಶ. ಅಂತಹ ಒಂದು ಅಂಶವನ್ನು ನಾವೇನು ಹೇಳ್ತೀವಿ, ಜೈವಿಕ ತಂತ್ರಜ್ಞಾನ ಅಥವಾ ಬಯೋತಂತ್ರಜ್ಞಾನ ಅಂತ ಕರೀತಾರೆ. ಇದರಲ್ಲಿ 4 ವಿಧಗಳು ಬೇರೆ ಇದೆ. ಜೆನೆಟಿಕ್ ಇಂಜಿನಿಯರಿಂಗು, DNA ಫಿಂಗರ್ ಪ್ರಿಂಟಿಂಗು, ಆಮೇಲೆ ಟಿಶ್ಯೂ ಕಲ್ಚರ್ ಮತ್ತು ಕ್ಲೋನಿಂಗ್, ಈ 4 ಅಂಶಗಳು ಬರುತ್ತೆ. ನಾವೇನು ಆ ಅಂಶವನ್ನು ಬೇಡ, ಈಗ ನಾವು ಶಿಲೀಂಧ್ರಗಳಿಗೆ ಮಾತ್ರ ಈಗ ನಮ್ಮ ಚರ್ಚೆಯನ್ನು ಸೀಮಿತಗೊಳಿಸ್ಕೊಳ್ಳೋಣ. ಕೃಷಿಯಲ್ಲಿ ಹಾಗಾದರೆ ಈ ಶಿಲೀಂಧ್ರಗಳ ಪಾತ್ರ ಏನು? ಕೃಷಿಯಲ್ಲಿ ಸಸ್ಯ ರೋಗಗಳನ್ನು ನಿಯಂತ್ರಿಸಲು ಬಳಸಲಾಗುತ್ತಿದೆ ಅಂತ ಹೇಳ್ಬೋದು. ಅಂದರೆ ಯಾವುದೋ ಒಂದು ಕೀಟ ಇದೆ, ಆ ಕೀಟ ಸಸ್ಯವನ್ನು ಹಾಳು ಮಾಡ್ತಾ ಇದೆ, ಬೆಳೆಯನ್ನು ಹಾಳು ಮಾಡ್ತಾ ಇದೆ, ಕೃಷಿ ಉತ್ಪನ್ನವನ್ನು ಹಾಳು ಮಾಡ್ತಾ ಇದೆ ಅಂತಂದರೆ ಅದನ್ನು ಜೈವಿಕ ಕೀಟನಾಶಕವಾಗಿ ಬಳಸ್ಬೋದು. ಅದಕ್ಕೆ ವಿರೋಧಿಯಾಗಿ ಜೈವಿಕ ಕೀಟನಾಶಕವಾಗಿ ಬಳಸ್ಬೋದು. ಕೃಷಿಯಲ್ಲಿ ಅದು ಬಹಳ ಮುಖ್ಯ. ಕೃಷಿ ಸಂಬಂಧಿತ ಆಹಾರ ಸಂಸ್ಕರಣೆ, ಕೃಷಿ ಉತ್ಪನ್ನಗಳಿಂದ ಮಾಡಬಹುದಂಥ ಆಹಾರ ಉತ್ಪಾದನೆ, ಉದಾಹರಣೆಗೆ ಬ್ರೆಡ್ ಇರ್ಬೋದು, ಬನ್ ಇರ್ಬೋದು, ಅಥವಾ ಮತ್ತೇನು ಈಸ್ಟ್ ರೂಪದಲ್ಲಿ ಅದನ್ನು ಬಳಸ್ಕೊಳ್ಬೋದು. ಸೊ ಹೀಗೆ ಈ ರೀತಿಯ ಅಂಶ ಕೃಷಿಯಲ್ಲಿ ಅಂತ ಹೇಳ್ಬೋದು. ಇನ್ನು ಕೈಗಾರಿಕಾ ರಂಗದಲ್ಲಿ ಉತ್ಪತ್ತಿಯಾಗುವ ನಿರುಪಯೋಗಿ ವಸ್ತುಗಳ ನಿರ್ಮೂಲನಕ್ಕೆ ಸಹಾಯವಾಗುತ್ತದೆ. ಕೈಗಾರಿಕಾ ರಂಗದಲ್ಲಿ ಸಾಕಷ್ಟು ಉತ್ಪನ್ನಗಳನ್ನು ಮಾಡಲಾಗುತ್ತೆ. ಏನೇನು ಸಾಮಾನ್ಯವಾಗಿ ಈ ಕೆಮಿಕಲ್ಸ್, ರಾಸಾಯನಿಕಗಳು, ಸಾಕಷ್ಟು ಕೈಗಾರಿಕಾ ರಾಸಾಯನಿಕಗಳಿರುತ್ತೆ, ಅದನ್ನು ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ರಾಸಾಯನಿಕ, ಕಿಣ್ವ ಅಥವಾ ಅಮೈನೋ ಆ್ಯಸಿಡ್ಗಳು ಅಥವಾ ಆಮ್ಲಗಳು, ಮತ್ತು ಎಸ್ಪೆಷಲಿ ನಿರ್ದಿಷ್ಟವಾಗಿ ಈ ಮದ್ಯ ತಯಾರಿಕೆಯಲ್ಲಿ ಇದನ್ನು ಸಾಕಷ್ಟು ಬಳಸಲಾಗ್ತಾ ಇದೆ. ಸೊ ಹೀಗೆ ಈ ಶಿಲೀಂಧ್ರಗಳ ಒಂದು ಬಳಕೆ ಬಹಳ ಮುಖ್ಯ. ಯಾವುದರಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ತುಂಬ ವ್ಯಾಪಕವಾಗಿದೆ ಅಂತ ಹೇಳ್ಬೋದು. ಇನ್ನು ವೈದ್ಯಕೀಯ ವಿಜ್ಞಾನದಲ್ಲಿ ಶಿಲೀಂಧ್ರಗಳಿಂದ ರೋಗ ಉಂಟಾಗುವಂಥ ಬಗೆ ಮತ್ತು ಅವುಗಳ ಕಾರ್ಯವಿಧಾನ ಹಾಗೂ ರೋಗ ಚಿಕಿತ್ಸಾ ವಿಧಾನಗಳನ್ನು ಅರಿಯಬಹುದು. ಅಂದರೆ ಇದರ ಮೂಲಕ ಸಾಕಷ್ಟು ಪ್ರಾಯೋಗಿಕವಾಗಿ ಸಾಕಷ್ಟು ತಿಳಿಯುವಂಥ ವಿಧಾನ ಸಾಕಷ್ಟು ಇರುತ್ತೆ ಅಂತೇಳಿ ಹೇಳ್ಬೋದು. ಸೊ ಹೀಗಾಗಿ ರೋಗ ಚಿಕಿತ್ಸಾ ವಿಧಾನ ಇನ್ನು ಮುಂತಾದ ಅಂಶಗಳನ್ನು ಅರಿಬೋದು ಅಂತೇಳಿ. ಇನ್ನು ರೋಗ ನಿರೋಧಕ ಔಷಧಿಗಳನ್ನು ತಯಾರಿಸ್ಬೋದು, ಆ್ಯಂಟಿಬಯೋಟಿಕ್ಸ್ ಅಂತ ಕರೀತಾರೆ. ಅಂದರೆ ಮನುಷ್ಯನಲ್ಲಿ ಉಂಟಾಗುವಂಥ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ತುಂಬುವಂಥ ಅಂಶಗಳನ್ನು ಇದರಿಂದ ತಯಾರು ಮಾಡ್ತಾರೆ. ಸೊ ಇವೆಲ್ಲವೂ ಇತ್ತೀಚೆಗೆ ತುಂಬ ವ್ಯಾಪಕವಾಗಿ ಬೆಳೆದಿದೆ ಅಂತೇಳಿ ಹೇಳ್ಬೋದು. ಬಯೋತಂತ್ರಜ್ಞಾನ ಕ್ಷೇತ್ರ ತುಂಬ ಸಾಕಷ್ಟು ಬೆಳೆದಿದೆ. ಇನ್ನು ಉತ್ತರದ ಅಂತ್ಯವನ್ನು ಯಾವ ಥರ ತಗೊಳ್ಬೋದು ನೋಡಿ. ಶಿಲೀಂಧ್ರಗಳು ಕೊಳೆತಿನಿಯ ರೂಪದಲ್ಲಿದ್ದರೂ ಬಯೋತಂತ್ರಜ್ಞಾನದ ಕ್ಷೇತ್ರದಲ್ಲಿ ಅತ್ಯಂತ ಉಪಯುಕ್ತವಾಗಿವೆ.
ಇವುಗಳಿಂದ ಸಾಕಷ್ಟು ಇತ್ತೀಚೆಗೆ ಸಾಕಷ್ಟು ಆವಿಷ್ಕಾರಗಳು ಮತ್ತು ಪ್ರಯೋಜನಗಳು ಅನುಕೂಲಗಳು ಉಂಟಾಗ್ತಾ ಇವೆ ಹೇಳೋದನ್ನು ಹೇಳ್ಬೋದು. ಇವುಗಳ ಪೋಷಣೆ, ಈ ಶಿಲೀಂಧ್ರಗಳ ನೈಸರ್ಗಿಕ ಪೋಷಣೆ ಅಥವಾ ಸಹಜವಾದ ಪೋಷಣೆ ನೈಸರ್ಗಿಕ ವಿಧಾನವೂ ಹೌದು. ಎಕ್ಸಾಕ್ಟ್ಲಿ ನಾವು ಅದನ್ನು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡೋದಂತಲ್ಲ, ಅದು ಒಂದು ರೀತಿಯ ನೈಸರ್ಗಿಕ ರೂಪದಲ್ಲೇ ಬರುವಂಥದ್ದು, ನ್ಯಾಚುರಲ್ ಮೆಥಡ್ ಅಂತೇಳಿ ಹೇಳ್ಬೋದು. ಸೊ ಈ ರೀತಿಯಾಗಿ ತಮ್ಮ ಉತ್ತರವನ್ನು ಅಂತ್ಯಗೊಳಿಸ್ಬೋದು. ವಿದ್ಯಾರ್ಥಿ ಮಿತ್ರರೇ, ಸದ್ಯದಲ್ಲಿ ಅಂದರೆ ದೀಪಾವಳಿ ನಂತರ KS ಮುಖ್ಯ ಪರೀಕ್ಷೆಗೆ ತಾವು ಯಾವ ಥರ ತಗೊಳ್ಬೇಕು, ಪ್ರತಿ ಸೆಕ್ಷನಲ್ಲಿ ಯಾವ ಥರ ತಗೊಳ್ಬೇಕು, ಉತ್ತರವನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ಪ್ರತ್ಯೇಕ ರೂಪದಲ್ಲಿ ಇನ್ನೊಂದ್ಸಲ ಹೇಳ್ತೀವಿ, ವಿಡಿಯೋ ಮೂಲಕ ಹೇಳ್ತೀವಿ. ತಾವು ಅದನ್ನು ನಿರೀಕ್ಷೆ ಮಾಡ್ಬೋದು. ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.